ಋಗ್ವೇದಕ್ಕೆ ಸಂಬಂಧಿಸಿದ ಉಪವೇದ ಆಯುರ್ವೇದವಾಗಿದ್ದು, ಇದು ಭಾರತೀಯ ಸಂಸ್ಕೃತಿಯಲ್ಲಿನ ಅತ್ಯಂತ ಪುರಾತನ ಮತ್ತು ಶ್ರೇಷ್ಠ ವೈದ್ಯಶಾಸ್ತ್ರದ ಮೂಲಾಧಾರವೆಂದು ಪರಿಗಣಿಸಲ್ಪಟ್ಟಿದೆ. ಆಯು ಎಂಬ ಪದಕ್ಕೆ ಜೀವನ ಎಂದು, ವೇದ ಎಂಬ ಪದಕ್ಕೆ ಜ್ಞಾನ ಎಂದು ಅರ್ಥವಿದೆ. ಹೀಗಾಗಿ ಆಯುರ್ವೇದವೆಂದರೆ ಜೀವನದ ಜ್ಞಾನ ಅಥವಾ ಆರೋಗ್ಯ ಮತ್ತು ದೀರ್ಘಾಯುಷ್ಯದ ಶಾಸ್ತ್ರ ಎಂಬ ಅರ್ಥವನ್ನು ನೀಡುತ್ತದೆ. ಈ ಉಪವೇದವು ಕೇವಲ ದೇಹದ ರೋಗ ಪರಿಹಾರಕ್ಕಷ್ಟೇ ಸೀಮಿತವಲ್ಲದೆ, ಸಂಪೂರ್ಣ ಜೀವನದ ಶ್ರೇಯಸ್ಸನ್ನು ಸಾಧಿಸುವ ಸಮಗ್ರ ವಿಜ್ಞಾನವಾಗಿದೆ. ಆಯುರ್ವೇದವು ಮಾನವನ ದೈಹಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಅಂಶಗಳ ಸಮತೋಲನವನ್ನು ಕಾಯ್ದುಕೊಳ್ಳುವುದರ ಮೂಲಕ ಪರಿಪೂರ್ಣ ಆರೋಗ್ಯವನ್ನು ಸಾಧಿಸುವ ದಾರಿಯನ್ನು ತೋರಿಸುತ್ತದೆ. ಆಯುರ್ವೇದದ ಮೂಲಸೂತ್ರಗಳು ಋಗ್ವೇದದ ಅನೇಕ ಮಂತ್ರಗಳಲ್ಲಿ ಅಡಕವಾಗಿವೆ. ಋಗ್ವೇದದ ಕೆಲವು ಸೂಕ್ತಗಳು ಔಷಧಿ ಸ್ತುತಿಗಳ ರೂಪದಲ್ಲಿದ್ದು, ಸಸ್ಯಗಳ ಔಷಧೀಯ ಗುಣಗಳನ್ನು ವಿವರಿಸುತ್ತವೆ. ಉದಾಹರಣೆಗೆ, ಔಷಧಿ ಸೂಕ್ತವು 107 ವಿಧದ ಔಷಧಿಗಳನ್ನು ಸ್ತುತಿಸುವುದರ ಮೂಲಕ ಪ್ರಕೃತಿಯ ವೈದ್ಯಶಕ್ತಿಯನ್ನು ಸಾರುತ್ತದೆ. ಈ ಮಂತ್ರಗಳಲ್ಲಿ ಪ್ರಕೃತಿಯ ಸಸ್ಯಗಳು, ಜಲ, ವಾಯು, ಭೂಮಿ, ಸೂರ್ಯನ ಕಿರಣಗಳು ಅಂದರೆ ದೇವರೂಪವಾದ ಚಿಕಿತ್ಸಾ ಸಾಮಗ್ರಿಗಳು ಎಂದು ಪರಿಗಣಿಸಲಾಗಿದೆ. ಹೀಗಾಗಿ ಆಯುರ್ವೇದವು ಕೇವಲ ವೈದ್ಯಶಾಸ್ತ್ರವಲ್ಲ, ಅದು ಪ್ರಕೃತಿ ಮತ್ತು ಮಾನವನ ನಡುವಿನ ಪವಿತ್ರ ಸಂಬಂಧದ ಉಪದೇಶವಾಗಿದೆ. ಆಯುರ್ವೇದದ ತತ್ವದ ಪ್ರಕಾರ, ಮಾನವನ ದೇಹವು ಪಂಚಭೂತಗಳಿಂದ ಭೂಮಿ, ಅಪ್, ಅಗ್ನಿ, ವಾಯು, ಆಕಾಶ ನಿರ್ಮಿತವಾಗಿದ್ದು, ಈ ಪಂಚಭೂತಗಳು ದೇಹದೊಳಗೆ ವಾತ, ಪಿತ್ತ, ಕಫ ಎಂಬ 3 ದೋಷಗಳ ರೂಪದಲ್ಲಿ ಕಾರ್ಯನಿರ್ವಹಿಸುತ್ತವೆ. ಈ ದೋಷಗಳ ಸಮತೋಲನವೇ ಆರೋಗ್ಯದ ಮೂಲ. ಅವುಗಳಲ್ಲಿ ಏಕಾದೇಶವು ಅಸಮತೋಲನಗೊಂಡರೆ ರೋಗ ಉಂಟಾಗುತ್ತದೆ. ಹೀಗಾಗಿ ಆಯುರ್ವೇದವು ರೋಗನಿರೋಧಕ ಜೀವನ ಶೈಲಿಗೆ ಹೆಚ್ಚು ಒತ್ತು ನೀಡುತ್ತದೆ. ಇದು ಚಿಕಿತ್ಸೆಯಲ್ಲದೆ ಆರೋಗ್ಯ ಪಾಲನೆಗೆ ಹೆಚ್ಚು ಮಹತ್ವ ನೀಡುತ್ತದೆ. ಅದಕ್ಕಾಗಿ ಆಹಾರ, ನಿದ್ರೆ, ವ್ಯಾಯಾಮ, ಮನಃಶಾಂತಿ, ಧ್ಯಾನ ಮತ್ತು ಸತ್ಸಂಗದಂತಹ ವಿಷಯಗಳಿಗೆ ವಿಶಾಲವಾದ ಮಾರ್ಗಸೂಚಿಗಳನ್ನು ನೀಡುತ್ತದೆ. ಆಯುರ್ವೇದದ ಸ್ಥಾಪಕರಾಗಿ ಧನ್ವಂತರಿ ಮಹರ್ಷಿ ಪ್ರಸಿದ್ಧರಾಗಿದ್ದಾರೆ. ಅವರನ್ನು ದೈವವೈದ್ಯರೆಂದು ಗೌರವಿಸಲಾಗುತ್ತದೆ. ಪುರಾಣಗಳಲ್ಲಿ ಧನ್ವಂತರಿ ದೇವರನ್ನು ವಿಷ್ಣುವಿನ ಅವತಾರವೆಂದು ಪರಿಗಣಿಸಲಾಗಿದೆ. ಅವರು ಸಮುದ್ರ ಮಂಥನದಿಂದ ಅಮೃತದ ಜೊತೆಗೆ ಔಷಧಶಾಸ್ತ್ರದ ದೈವಜ್ಞಾನವನ್ನು ಹೊರತಂದರು ಎಂದು ನಂಬಿಕೆಯಿದೆ. ಹೀಗಾಗಿ ಆಯುರ್ವೇದವು ಕೇವಲ ಮಾನವಕೃತ ವೈದ್ಯಶಾಸ್ತ್ರವಲ್ಲ, ಅದು ದಿವ್ಯ ಪ್ರೇರಿತವಾದ ವೇದಜ್ಞಾನವಾಗಿದೆ. ಧನ್ವಂತರಿ ದೇವರ ಆರಾಧನೆ ಇಂದಿಗೂ ವೈದ್ಯರು ಹಾಗೂ ಆಯುರ್ವೇದ ಪಂಡಿತರಿಂದ ಅತ್ಯಂತ ಭಕ್ತಿಯಿಂದ ನೆರವೇರಿಸಲಾಗುತ್ತದೆ. ಆಯುರ್ವೇದವು ಆಯುಸ್ಸು ಚತುರ್ವಿಧಂ ಎಂದು ಹೇಳುತ್ತದೆ. ಅಂದರೆ ಜೀವನವು ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಎಂಬ 4 ಅಂಶಗಳ ಸಂಯೋಜನೆಯಾಗಿದೆ. ಇದರ ಉದ್ದೇಶ ಕೇವಲ ದೀರ್ಘಾಯುಷ್ಯವಲ್ಲ, ಸಾರ್ಥಕ ಮತ್ತು ಧಾರ್ಮಿಕ ಜೀವನವನ್ನು ಸಾಗಿಸುವುದಾಗಿದೆ. ಸ್ವಸ್ಥಸ್ಯ ಸ್ವಾಸ್ಥ್ಯರಕ್ಷಣಂ ಆತುರಸ್ಯ ವಿಕಾರಪ್ರಶಮನಂ ಚ ಎಂಬ ಪ್ರಸಿದ್ಧ ಆಯುರ್ವೇದ ಸೂತ್ರವು ಇದರ ತಾತ್ಪರ್ಯವನ್ನು ಸ್ಪಷ್ಟಪಡಿಸುತ್ತದೆ. ಅಂದರೆ, ಆರೋಗ್ಯವಂತರ ಆರೋಗ್ಯವನ್ನು ಕಾಯ್ದುಕೊಳ್ಳುವುದು ಮತ್ತು ರೋಗಿಗಳ ರೋಗವನ್ನು ನಿವಾರಿಸುವುದೇ ಆಯುರ್ವೇದದ ಧ್ಯೇಯ. ಋಗ್ವೇದದ ಅನೇಕ ಮಂತ್ರಗಳಲ್ಲಿ ಶರೀರ ಶುದ್ಧಿ, ಮನಶುದ್ಧಿ ಮತ್ತು ಪರಿಸರ ಶುದ್ಧಿಯ ಮಹತ್ವವನ್ನು ಹೇಳಲಾಗಿದೆ. ಯಜ್ಞದ ಸಮಯದಲ್ಲಿ ಶುದ್ಧವಾದ ವಾತಾವರಣ, ಹವನದ ಧೂಪ, ಔಷಧೀಯ ಸಸ್ಯಗಳ ಬಳಕೆ ಇವೆಲ್ಲವೂ ಆಯುರ್ವೇದದ ಪ್ರಾಯೋಗಿಕ ಅಂಶಗಳಾಗಿವೆ. ವೇದ ಸಂಪ್ರದಾಯದಲ್ಲಿ ಆರೋಗ್ಯವೇ ಧರ್ಮದ ಮೂಲ ಎಂಬ ನಂಬಿಕೆ ಹಿರಿದಾಗಿ ಪ್ರಸ್ತಾಪಿತವಾಗಿದೆ. ಯಾರು ದೈಹಿಕವಾಗಿ ಶುದ್ಧರಾಗಿರುತ್ತಾರೆ, ಮನಃಶಾಂತಿಯುಳ್ಳವರಾಗಿರುತ್ತಾರೆ, ಅವರಲ್ಲಿಯೇ ಧಾರ್ಮಿಕ ಜೀವನದ ಶಕ್ತಿ ಪ್ರಕಾಶಿಸುತ್ತದೆ ಎಂದು ಈ ಶಾಸ್ತ್ರ ಸಾರುತ್ತದೆ. ಆಯುರ್ವೇದವು ಕೇವಲ ವ್ಯಕ್ತಿಯ ಚಿಕಿತ್ಸೆಗೆ ಮಾತ್ರ ಸೀಮಿತವಲ್ಲ,
ಅದು ಸಮಾಜದ ಆರೋಗ್ಯ, ಪರಿಸರದ ಸಮತೋಲನ ಮತ್ತು ಧಾರ್ಮಿಕ ಚೇತನೆಯ ಸಂರಕ್ಷಣೆಯುಳ್ಳ ಒಂದು ಸರ್ವಾಂಗೀಣ ವ್ಯವಸ್ಥೆಯಾಗಿದೆ. ಇದರ ತತ್ವಗಳು ಇಂದಿಗೂ ಪ್ರಸ್ತುತವಾಗಿವೆ. ಯೋಗ, ಧ್ಯಾನ, ಸಾತ್ವಿಕ ಆಹಾರ, ಪ್ರಕೃತಿ ಆಧಾರಿತ ಚಿಕಿತ್ಸೆ ಇತ್ಯಾದಿ ಎಲ್ಲವೂ ಆಯುರ್ವೇದದ ವಿಸ್ತಾರಿತ ರೂಪಗಳೇ ಆಗಿವೆ. ಹೀಗಾಗಿ ಆಯುರ್ವೇದವು ಋಗ್ವೇದದ ಉಪವೇದವಾಗಿರುವುದು ಕೇವಲ ಸಂಪ್ರದಾಯದ ದೃಷ್ಟಿಯಿಂದಲ್ಲ, ಆದರೆ ತತ್ವದ ದೃಷ್ಟಿಯಿಂದ ಅತ್ಯಂತ ಅರ್ಥಪೂರ್ಣವಾಗಿದೆ. ಅದು ಜೀವನದ ಪವಿತ್ರತೆಯ, ಪ್ರಕೃತಿಯ ಏಕತೆಯ ಮತ್ತು ಮಾನವ ದೈವ ಸಂಬಂಧದ ಪ್ರತೀಕವಾಗಿದೆ. ಆಯುರ್ವೇದವು ಹೇಳುವಂತಹ ಜೀವನ ಮಾರ್ಗವನ್ನು ಅನುಸರಿಸಿದರೆ ದೇಹ, ಮನಸ್ಸು ಮತ್ತು ಆತ್ಮ ಸಮತೋಲನದಲ್ಲಿರುತ್ತವೆ. ಈ ಕಾರಣದಿಂದ ಋಗ್ವೇದದ ಉಪವೇದವಾಗಿ ಆಯುರ್ವೇದವು ಭಾರತೀಯ ಸಂಸ್ಕೃತಿಯ ಅಮರ ರತ್ನವಾಗಿ ಬೆಳಗುತ್ತಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.